ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ, ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ನನ್ನ ಮಗನೇ ಎಲ್ಲ ಬಂದು ಇದು ಬ್ಯಾನರ್ಗಳ ಸ್ಪ್ರೇ ಹೊಡಿತೀಯಲ್ಲ ಲೇ ನನ್ನ ಮಗನೇ. ಲೇ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ಯಾನೋ ಇಲ್ಲ ನನ್ಗೆ ಹುಟ್ಟಿದ್ಯಾ? ನೀನು ಸುಮ್ಮನೆ ಬಂದು ಹೋಗ್ಬೇಡ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಮಾಸ್ಕ್ ತೆಗೆದ್ಬಿಟ್ಟು ನೀ ಫಾರ್ಮ್ ಇಂಡಿಯಾದವನೇ, ಫಾರ್ಮ್ ಇಂಡಿಯಾ ಅಂತ ಹೆಸರಿಕೊಂಡಿದ್ಯಾ ನನ್ನ ಮಗನೇ. ನೀನು ಹೆಂಡ್ರಕ್ ಮಾಡೋದು ಹಾಕೋ ವಿಡಿಯೋ. ದನಕ್ಕೋಸ್ಕರ ಲೇ ಪ್ರಾಣನೇ ನಮ್ಮ ಸಂಸಾರಗಳನ್ನೇ ಬಿಟ್ಬಿಟ್ಟು ನಿಂತಿರೋರ ನಾವು. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರಲಿ. ದಯವಿಟ್ಟು ಈ ನನ್ನ ಮಕ್ಳು ವಿಡಿಯೋಗಳನ್ನ ಬಿಟ್ಬಿಡ್ರಿ, ಯಾಕಂದ್ರೆ ಅವರು ಎಲ್ಲ ಬಿಟ್ಟು ನಿಂತ್ಬಿಟ್ಟವ್ರು. ಗೊತ್ತು ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು. ಇವತ್ತೂ ಒಬ್ಬರ ಹತ್ರ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ. ಅದ್ರ ಬಗ್ಗೆ ಮಾತಾಡಿದ್ರು. ಹಳ್ಳಿಕಾರ ಒಡಿಯ ಅಂತ ನಾನು ದೇವ್ರಾಣೆ ನಾನು ಎಲ್ಲೂ ಕೇಳ್ಕೊಂಡಿದ್ದಲ್ಲ, ಜನಗಳು ಕೊಟ್ಟಿದ್ದು. ಅದ್ರ ಬಗ್ಗೆ ಎತ್ಬಿಟ್ರು ಅವ್ರನ್ನ ಇವ್ರನ್ನ ಎಲ್ಲ ನಮ್ಮ ಮನೆಗೆ ತಿಂದವ್ರೆ ಅಣ್ಣ, ಎಲ್ಲ ಮಾಡಿದವರು. ಆಮೇಲೆ ಇವತ್ತು ಹಳ್ಳಿಕಾರ ರೇಸ್ ಅಂತ ಮಾಡಿದಾಗ ಇದೇ ಈ ಮಂಜುನಾನ್ ಮಗನು ಬಂದು ಅಣ್ಣ ಒಂದೊಂದು ಅಂಗಡಿಗೆ 20-20 ಸಾವಿರ ವಸೂಲ್ ಮಾಡಿ ಪೇಮೆಂಟ್ ಗಿರಾಕಿ ನಮ್ಮ ಮಾನೇನೇ ಕಳೆದ್ಬಿಟ್ಟ. ಅವತ್ತೂ ನಾನು ರೂಪಾಯಿ ನಾನು ತಗೊಂಡಿಲ್ಲ. 50 ಸಾವಿರ ಖರ್ಚು ಮಾಡಿ ಕರೆಂಟು ಎಲ್ಲ ಹಾಕ್ಸಿ ನಾನು ಮಾಡಿಸಿದ್ದು. ಈ ನನ್ನ ಮಗನು ಇವನು ನನಗೆ ಹೇಳಕ್ ಪದಗಳಕ್ ಬರಲ್ಲ. ಥರ್ಡ್ ಕ್ಲಾಸ್ ನನ್ನ ಮಕ್ಳು ಇವರು. ಒಂದೊಂದು ಮಾತಲ್ಲ, ಇವತ್ತು ನಾನು ದುಃಖದ ನಿಂಕ ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅಣ್ಣ ಒಂದೋ ಎರಡೋ ವಿಡಿಯೋ ಅಣ್ಣ, ಏನಣ್ಣ ನಮ್ಮ ಜೊತೆ ಇರೋರ್ದು ಎಲ್ರದ್ದು ಅಣ್ಣ, ಬನ್ನೂರು ಕೃಷ್ಣ ಅಣ್ಣಿಂಕ ಹಿಡ್ದು ಮಂಡ್ಯ ಎಲ್ರದ್ದು ಅಣ್ಣ, ನಿಮ್ಮದಿಂದ ಹಿಡ್ದು ಹಸು ಮಾಂಸ ಅಂತ ಹಾಕ್ತಾನಂದ್ರೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳು ತಿಂತಾರಣ್ಣ. ಈ ನನ್ನ ಮಕ್ಕಳು ಇವತ್ತು ಇಲ್ಲಿ ಏನು ನಿಂತವ್ರೆ ಖಾಲಿ ನಾವು ಯಾರಿಗೂ ಹೇಳಿಲ್ಲ. ನಾನು ಇವತ್ತು ಬಂದಿದ್ದು ಲೇಟಾಗೇನೇನೆ, ಎಲ್ಲರೂ ಬಂದು ಕಾದಿದ್ರು. ಎಲ್ಲಾರನ್ನೂ ನಾನು ಲೇಟಾಗಿ ಬಂದೆ. ಯಾಕಂತಂದರೆ ದಿನಾನು ಜನಗಳ ನಿಂಕನೇ ನಾನು ದಿನ ಮಲ್ಗೋದು 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರಿಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ವ ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಕ್ಕಳು ನಮ್ಮ ತಾಯಿ ಊಟ ಮಾಡಲ್ಲಣ್ಣ, ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ಗಳಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು. ಇವತ್ತೂ ಒಬ್ಬರ ಹತ್ರ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಏನು ಹೇಳ್ತೀನಂದ್ರೆ ಬಸವೇಶ್ವರನ ಸೇವೆ ಮಾಡಿದ್ಕೆ ಇವತ್ತು ಇಷ್ಟು. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಎಷ್ಟು ನೋವು ತಿಂತಾ ಇದ್ದೀರಿ ಅಂದರೆ ಅಣ್ಣ, ಅದಕ್ಕೆ ಹೇಳೋದು ಹೆಸರು ಮಾಡೋದು ಒಂದಲ್ಲ, ಹೆಸರನ್ನ ಉಳಿಸ್ಕೊಂಡು ಹೋಗೋದು ಒಂದಲ್ಲ ಅಂತ. ಈ ನನ್ನ ಮಕ್ಕಳು ಏನು ನಾನು ತಿಂತಿದ್ದೀನೋ ಆ ಭಗವಂತನಿಗೆ ಗೊತ್ತು. ಒಂದೇ ಒಂದು ರೂಪಾಯಿ ಈ ನನ್ನ ಮಕ್ಕಳು ನಾನು ತಿಂದಿಲ್ಲ. ಈ ನನ್ನ ಮಕ್ಕಳು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಬಂದು ರೇಸಾಗ ಈ ಸಿಕ್ಕಾಪಟ್ಟೆ ಅಣ್ಣ 3-4 ಲಕ್ಷ ಕಲೆಕ್ಷನ್ ಮಾಡ್ತೀನಿ ನನ್ನ ಮಕ್ಕಳಣ್ಣ ಇವರು. ಇವತ್ತು ಮೀಡಿಯಾಗಳ ಮುಂದೆ ಬಂದು ನನ್ನ ಅಂತಾರೆ ನಾನು ಏನಂತ ತಪ್ಪು ಮಾಡಿರೋದು, ಇಂಥದ್ದು ಮಾಡಿದ್ದೀನಿ. ಒಂದ್ರಕನ್ನ ಪ್ರೂಫ್ ಕೊಟ್ಟವ್ರೆ. ಇವತ್ತು ನೋಡಿ ಹೆಂಗೈತ ಜೈಲಿಂದ ನೋಡು ಹಂಗವ್ರೆ ಮಕ್ಕಳು. ಅದಕ್ಕೆ ಈ ವಿಡಿಯೋ ಮುಖಾಂತರ ದಯವಿಟ್ಟು ನೀವೇನಾದ್ರೂ ಕರ್ನಾಟಕ ಜನತೆ ನೀವೇನಾದ್ರೂ ಇದಿದ್ರೆ ದಯವಿಟ್ಟು ಈ ನನ್ನ ಮಕ್ಕಳು ವಿಡಿಯೋಗಳನ್ನ ಬಿಟ್ಬಿಡ್ರಿ. ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತ್ಬಿಟ್ಟವ್ರೆ. ಅವ್ರಿಗೆ ಏನೂ ಇಲ್ಲ, ಮಾನ ಮರ್ಯಾದೆ ಶಿವು ರಕ್ತ ಅನ್ನೋದು ಏನೂ ಇಲ್ಲ. ಒಂದು ಇವತ್ತು ಅವರು ಮಾತಾಡೋ ಮಾತುಗಳು ಯಾವುದು ಎಲ್ಲ
ವರ್ಷ ಮಾತುಗಳು ಇವ್ರ 8 ರೂಪಾಯಿದಾಗ ಮಲ್ಗಿರೋದು ಇವ್ನು ಮಾಡಿ ಬಿಡ್ತಾನ ವಿಡಿಯೋ ಇವನು ಬಿಡ್ಲಿ ಬಿಡು ಬಿಡು ಅಲ್ಲ ಮಾಡ್ಬಿಡ್ಲಿ. ಅವನು ಹೇಳ್ತಾನೆ ಬಿಡ್ಬೇಕು ಬಿಡ್ಲಿ ಬಿಡು ಫಸ್ಟ್ ಅಲ್ಲಣ್ಣ ಬರ್ತೈತೆ. ಇವತ್ತು ಹೊರ್ತೂರ್ ಸಂತೋಷ್ ಇಲ್ಲ ಅಂದ್ರೆ ಆ ಚಾನಲ್ ಅಲ್ಲಿ ಅವ್ರಿಗೆ ಊಟ ಇಲ್ಲ, ಊಟ ಇಲ್ಲ ಅವ್ರ ಏನ್ ಒಂದೇ ಇಲ್ಲ ಫಾರ್ಮ್ ಇಂಡಿಯಾ ಅಂತ ಸಿಕ್ಕೊಂಡವ್ರೆ. ಏನಾದ್ರು ಫಾರ್ಮ್ ಇಂಡಿಯಾ ಫಾರಂ ಬಗ್ಗೆ ಒಂದ್ ಹಾಕಿದ್ಯೇನೋ ಲೋಪರ್ ನನ್ ಮಗನೇ ಸಂತೋಷನ ಬಗ್ಗೆ ಫಾರ್ಮ್ ಬಗ್ಗೆ ಹಾಕಿದ್ರೆ ಫಾರಂ ಇಂಡಿಯಾ ಅಂತ ಹಾಕೊಂಡು ಯಾವ್ದೋ ಕೋಳಿ ಕುರಿದ್ ಅಂತ ಹಾಕ್ತಾನೆ. 150 ಜನ ನೋಡಲ್ಲ. ಸಂತೋಷನ್ ಬಗ್ಗೆ ಹಾಕಿದ್ರೆ 7,000 5,000 ಜನ ನೋಡ್ತಾರೆ. 20,000 ತಗೊಂಡ್ತಾನೆ ಓಟಿಗಿರಕ್ಕೆ. ಓಟಿಗೂ ಏನೋ ಒಂದು ಈ ಲೋಪರ್ ಒಂದೇ ಚಾನಲ್ ಯಾರ್ಯಾವ್ರ ಕರ್ನಾಟಕದಲ್ಲಿ ಅವ್ರಿಬ್ರೆ ಸಂತೋಷನ್ ದೇಶ ಅವ್ರು ಇಡೀ ಕರ್ನಾಟಕ 7 ಕೋಟಿ ಜನ ಪ್ರೀತಿಸ್ತಾರೆ. ಅಂದ್ರೆ ಈ ಚಾನಲ್ಲೇನೆ ಬೇರೆ ಯಾವ್ರು ದೇವ್ರನೆ ಒಬ್ರು ಸಂತೋಷನ ಬಗ್ಗೆ ಒಂದೇ ಒಂದ್ ಸ್ವಲ್ಪ ಹೇಳಲ್ಲ. ರಿಪೋರ್ಟ್ ಮಾಡ್ರಿ ಯೂಟ್ಯೂಬ್ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ರಿಪೋರ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ 7 ದಿನಕ್ಕೆ ಚಾನಲ್ ಬ್ಲಾಕ್ ಮಾಡ್ತಾರೆ ಅಂತೆ. ದಯವಿಟ್ಟು ಆ ರಿಪೋರ್ಟ್ ಹೆಂಗ್ ಗೊತ್ತಿಲ್ದ ಓದಿರೋರ್ಗೆ ಎಲ್ಲಾರ್ಗು ಗೊತ್ತಿರ್ತೈತೆ. ಅಕಸ್ಮಾತ್ ಓದಿದ್ರು ಒಬ್ಬೊಬ್ರು ನಮ್ಮಂತ ಅರ್ಧಂಬರ್ಧಂ ಗೊತ್ತಿರೋರ್ಗೆ ಅದ್ರಲ್ಲಿ ಹಾಕಿ ತೋರಿಸ್ತೀರಿ. ಹೆಂಗ್ ನೋಡೋದು ಅದನ್ನ ಫಾಲೋ ಮಾಡ್ಕೊಂಡೇ ರಿಪೋರ್ಟ್ ಮಾಡ್ಬಿಡ್ರಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಮುಖಾಂತರ ಕೇಳ್ಕೊಳೋದು ಒಂದೇನೇನೆ ಸತ್ಯಮೇವ ಜಯತೆ. ಯಾವತ್ತೂನು ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. ಈ ನನ್ನ ಮಕ್ಕಳು ಇವ್ರು ಏನೇನೋ ಇವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರು. ನಾನು ಹೇಳೋದು ಒಂದೇನೆ, ಸಂಸಾರಿಗಳು ನಾಡೋಡಿಗಳು ಅಂತ ಎರಡೈತೆ. ನಾಡೋಡಿಗಳು ಅಂದ್ರೆ ಇಡೀ ಎಲ್ರಿಗೂ ಗೊತ್ತು, ಹಳ್ಳಿ ಜನಗಳ್ಕ ನಾಡೋಡಿಗಳು ಅಂತಾನೆ 3 ಬಿಟ್ಟು ನಿಂತವ್ರು ಅಂತ ನನ್ನ ಮಕ್ಳು ಇವರು. ನಾವು ಅವ್ರ ಏನಣ್ಣ 10 ರೂಪಾಯಿ ಖಾಲಿ 10 ರೂಪಾಯಿ ಇವ್ರಿಗೆ ಮೋಸ ಮಾಡಿದ್ರೆ ನಮ್ಮ ಸ್ನೇಹಿತರನ್ನ ಅವ್ರ ಸಂಬಂಧಿಕರನ್ನ ಇಂಥದೇ ಅಂತಲ್ಲಣ್ಣ ಇವ್ರು ಮಾಡಿರೋ ವಿಡಿಯೋಗಳು. ದಯವಿಟ್ಟು ನೀವು ಕರ್ನಾಟಕ ಜನತೆ ಇರ್ಬೋದು, ಅಕ್ಕಪಕ್ಕದ ರಾಜ್ಯದವ್ರು ಇರ್ಬೋದು, ನನಕ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು ಅಣ್ಣ, ನೀವೇ ನೋಡಿರ್ಬೋದು ಆ ಪ್ರೀತಿ ವಿಶ್ವಾಸ. ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಅಷ್ಟೇ ಸಪೋರ್ಟ್ ಮಾಡಿದ್ದೀರಾ. ನಾನು ಇವತ್ತವರೆಗೂ ದನ ಕರ ವಿಚಾರದಾಗ ನಾನು ಊಟ ನೀರು ಬಿಟ್ಟು ನಾನು ನಿಂತಿರೋದು. ದಯವಿಟ್ಟು ನೀವೇ ಉತ್ತರ ಕೊಡಬೇಕು. ಈ ನನ್ನ ಮಕ್ಕಳನ್ನ ಇಲ್ಲಿಕೇನೆ ನಿಲ್ಲಿಸ್ಬೇಕು. ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ಒಂದು ಕೇಳ್ಕೊಳೋದು, ಇಷ್ಟು ದಿನದವರೆಗೂ ಎಷ್ಟೋ ಜನ ಹುಡುಗರು ಗಲಾಟೆ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ ಅಂದ್ರು. ಬೇಡಪ್ಪ ಅಂದೆ. ಇನ್ನು ನನಗೆ ಇದಕ್ಕೆ ಸಂಬಂಧ ಇಲ್ಲ. ಈ ನನ್ನ ಮಕ್ಕಳಕ ನನಗಿನ್ ಸಂಬಂಧ ಇಲ್ಲ. ನೀವು ಏನಾನ ಮಾಡ್ಕೊಳ್ರಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಚಾನಲ್ ನ ಮುಚ್ಚಬೇಕು, ಗ್ಯಾರಂಟಿ. ಅವ್ರನ್ನ ಇರಬಾರ್ದು. ಮಕ್ಳಿದ್ರೆ 8 ದಿನ ಇರಬಾರ್ದು. ನನ್ನ ಮಕ್ಳು ಅವ್ರ ಪೇಪರ್ ಆಯಕ್ ಬರ್ಬೇಕು. ಹಿಂಗ್ ತಗ್ಲಾಕೊಂಡು ಬರ್ತಾರಲ್ಲ ಈ ಪೇಪರ್ ಅವ್ರ ಹಂಗೆ ಪೇಪರ್ ಅದಕ್ಕಿಂತ ಕೀಳ್ ನನ್ ಮಕ್ಳೆ ಅವ್ರು ಬಿಡು. ನೆಕ್ಸ್ಟ್ ಒಬ್ಬ ಮನುಷ್ಯನ್ಗೆ ಇಷ್ಟೊಂದು ನೋವು ಇಕ್ತಾರೆ ಅಂದ್ರೆ ಅದು ಅಷ್ಟು ಒಳ್ಳೇದಲ್ಲ. ಪರಮಾತ್ಮನು ಅವ್ರಿಗೇನು ಮಾಡಿಲ್ಲ ಅಂದ್ರೆ ಅವ್ರ ಮಕ್ಳವ್ರೆ ಹೆಂಡತಿಯವ್ರೆ ಅವ್ರ ಮಕ್ಳಿಗೆ ತಗಲ್ತೈತೆ ನೋವು. ಕಣ್ಣಲ್ಲಿ ನೋಡಿರೋಂಥದ್ದೇ ನಾವು. ದೊಡ್ಡವ್ರು ಮಾಡಿರೋ ತಪ್ಪು ಮಕ್ಳಿಗೆ ಆಗ್ತೈತೆ. ಫಾರ್ಮ್ ಇಂಡಿಯಾದವನೇ ನಿನ್ ಸದ್ಯಕ್ಕೆ ಇವಾಗ ಮಾಡ್ತಾ ಇರ್ಬೋದು, ನಿನ್ ಮಕ್ಳವ್ರೆ ಈತ್ನ ನೋವು ಅವ್ರಿಗೆ ತಗಲ್ತಂದ್ರೆ ವಂಶ ಹೋಗ್ಬಿಡ್ತೈತೆ. ಹುಷಾರಿರ್ಲಿ, ಬರ್ಕೋ. ಇವಾಗಾದ್ರೂ ನೀನು ವಿಡಿಯೋ ಮಾಡೋದ್ ಬಿಡು, ಬದುಕೋ, ಚೆನ್ನಾಗಿರೋ. ಇಲ್ಲಾಂದ್ರೆ ದೇವ್ರಣೆಗೂ ಏನೋ ಒಂದ್ ಆಗ್ತೀಯ ನೀನು. ಹೇಳಿದ್ದೀನಿ, ಬರ್ತಿರ್ಕೋ. ಯಾವ್ದನ ಒಳ್ಳೆ ಕೆಲಸ ಮಾಡೋ ಲೋಪರ್ ನನ್ನ ಮಗನೇ. ಇಂಥ ಕೆಲ್ಸಗಳು ಮಾಡೋದು ಒಂದು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡಿ ತಿನ್ನು, ಆದ್ರೂ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಯಾರ್ದ ಬಂದು ಹಾಕೋದು, ಹಿಂಗ್ ಮಾಡ್ದ ಹಂಗಿ ಮಾಡ್ದ ಅಂತ ಯಾಕೆ ಬಂತ ನಿನ್ಕ? ಒಳ್ಳೇದ್ ಮಾಡಿದ್ರೆ 100,000 ಜನ ಸಂಪಾದನೆ ಮಾಡೋದು ಐಡಿಯಾ ಕೊಡ್ತಾರೆ. ಇಂಥದ್ ಮಾಡಿದ್ರೆ ಯಾವನೂ ಕೊಡಲ್ಲ ನಿನ್ಕ. ಫಸ್ಟ್ ಇದನ್ನ ನಿಲ್ಸು. ಇಷ್ಟು ನಿಲ್ಸಿದ್ರೆ ಒಳ್ಳೇದ್ ನಿನ್ಕ. ಇಲ್ಲದಿದ್ರೆ ನಾವ್ ಹೇಳಕ್ ಆಗಲ್ಲ. ಅಲ್ಲಪ್ಪ ಲೋಪರ್ ನನ್ನ ಮಕ್ಕಳ ನೀವು ಗಂಡಸರಾಗಿದ್ರೆ ಫಸ್ಟು ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರೋ. ನಿಮ್ಮ ವಂಶಗಳನ್ನೇ ಕರೀತಾರೆ ನೀವು ಮಾಡಿರೋ ಕೆಲ್ಸಕ್ಕ. ಇವಾಗ ನೀನ್ ಹೇಳ್ತೀಯಲ್ಲ ಕೆರೆಗಳಾಗ ಕುಂಟಿಗಳಾಗ ನಿಂತ್ಕೊಂಡು ವಿಡಿಯೋ ಮಾಡ್ತೀರಿ ಅಂತ. ಲೇ ನನ್ನ ಮಗನೇ, ಕೆರೆ ಕುಂಟೆ ಅಲ್ಲೋ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಏನಣ್ಣ ಅಡ್ರೆಸ್ಗೆ ಬರ್ತೀರಿ? ಈ ಅಡ್ರೆಸ್ಗೆ ಬಂದು ನನ್ನ ಮಗನೇ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನನಗೆ ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನ್ ಜಯಿಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನು ತಲೆ ಬಡ್ಸ್ಕೊಂತೀನ. ಅವತ್ತು ನಾನು ಬಿಟ್ಬಿಡ್ತೀನ. ಈ ಹಳ್ಳಿ ಕಾರು ಬೇಡ, ಇದು ಬೇಡ ಅಂತ ಬಸವೇಶ್ವರನ ಸೇವೆ ನಾನು ಏನಾನ ಮೋಸವಾಗಿ ಮಾಡಿದ್ರೆ. ಏನಣ್ಣ ಇವನು ಹೇಳ್ತಾನೆ ಅನ್ನ ತಿನ್ನೋ ಇದ್ರನ್ನ ಹಸು ಮಾಂಸ ಅಂತ ಹೇಳ್ತೀಯಲ್ಲ ಲೋಪರ್ ನನ್ನ ಮಗನೇ. ನಿಮ್ ತಾಯಿನ ಕೊಯ್ದು ನೀನ್ ಮಾಡ್ತೀಯ ಬಿರಿಯಾನಿ ಲೋಪರ್ ಮಗನೇ. ಅನ್ನ ತಿನ್ನೋ ಇದ್ರಾಗ ನನ್ನ ಮಗನೇಲೇ ದನಕ್ಕೋಸ್ಕರ ಲೇ ಪ್ರಾಣನೇ ನಮ್ಮ ಸಂಸಾರಗಳನ್ನೇ ಬಿಟ್ಬಿಟ್ಟು ನಿಂತಿರೋರ ನಾವು. ಏನಣ್ಣ ಇವತ್ತ ಅವನ ನನ್ನ ಮಗನೇ ಎಲ್ಲೋ ಬಂದು ಇದು ಬ್ಯಾನರ್ಗಳಕ ಸ್ಪ್ರೇ ಹೊಡಿತೀಯಲ್ಲ ಲೇ ನನ್ನ ಮಗನೇ. ಲೇ ನಿಮ್ಮ ಅಪ್ಪನಿಗೆ ಹುಟ್ಟಿದ್ಯಾನೋ ಇಲ್ಲ ನನ್ಗೆ ಹುಟ್ಟಿದ್ಯಾ? ನೀನು ಸ್ಪ್ರೇ ಹೊಡಿತೀಯಲ್ಲ, ಏನೋ ನೀನ್ ತಿಂದಿರೋದು 10 ರೂಪಾಯಿ. ನಾವು 10 ರೂಪಾಯಿ ಖಾಲಿ 10 ರೂಪಾಯಿ ತಿಂದಿರೋದೇನು ನಾವು?
ಇವತ್ತು ನೀನು ಹೇಳ್ತೀಯಲ್ಲ ಹೊಸಕೋಟೆ ಅಲ್ಲ ನೀನು ಸುಮ್ಮನೆ ಬಂದು ಹೋಗ್ಬಿಡ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ರೆ ಮಾಸ್ಕ್ ತೆಗೆದ್ಬಿಟ್ಟು ನೀ ಫಾರ್ಮ್ ಇಂಡಿಯಾದವನೇ, ಫಾರ್ಮ್ ಇಂಡಿಯಾ ಅಂತ ಹೆಸರಿಕೊಂಡಿದ್ಯಾ ನನ್ನ ಮಗನೇ. ನೀನ್ ಹೆಂಡ್ರಕ್ ಮಾಡೋದು ಹಾಕೋ ವಿಡಿಯೋ, ಓಡ್ಲಿ ಅದೂನು ಚೆನ್ನಾಗಿ. ಅಷ್ಟೇ ತಾನೇಣ್ಣ? ಹಾಕೋ ನೀನ್ ಹೆಂಡ್ರಕ್ ಮಾಡಿರೋದು, ನಿನ್ ಮಕ್ಕಳನ್ನ ನೀನೇ ಹುಟ್ಸಿದ್ಯಾ ಅನ್ನೋದಕ್ಕೆ ಪ್ರೂಫ್ಗಳು ಕೊಡ ಸಾಕು. ಲೋಪರ್ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.